ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣದ ಎಫ್ಐಆರ್ ಪಾಲಿಟಿಕ್ಸ್ ಈಗ ತಾರಕಕ್ಕೆ ಏರ್ತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿದ್ದಂಥ ಬಿಜೆಪಿಗರ ಹೋರಾಟ ಇವತ್ತು ಕೊಡಗಿಗೆ ಶಿಫ್ಟ್ ಆಯಿತು. ಶಾಸಕ ಪೊನ್ನಣ್ಣ ಮಂಥರಗೌಡ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಒತ್ತಾಯಿಸಿ ಡಿವೈಎಸ್ಪಿ ಕಚೇರಿಯ ಮುತ್ತಿಗೆ ಹಾಕೋಕೆ ಇವತ್ತು ವಿಫಲ ಯತ್ನವನ್ನು ಮಾಡಿದರು. ಕೊಡಗಿನ ಇಬ್ಬರು ಶಾಸಕರ ಮೇಲೆ ಎಫ್ಐಆರ್ ಹಾಕದೇ ಇರೋದಕ್ಕೆ ಆಕ್ರೋಶವನ್ನು ಹೊರಹಾಕಿದರು. ವಿಜೇಂದ್ರ ಅವರಂತೂ ಹೀಗೆ ಆದರೆ ಜನ ಠಾಣೆಗೆ ಬೆಂಕಿ ಹಚ್ಚುತ್ತಾರೆ ಅಂತ ಗುಡುಗಿದರು. ಇದಕ್ಕೂ ಮುನ್ನ ವಿನಯ್ ಸೋಮಯ್ಯಗೆ ಬಿಜೆಪಿಗರು ಅಂತಿಮ ನಮನವನ್ನು ಸಲ್ಲಿಸಿದರು. ಕುಟುಂಬಸ್ಥರಿಗೆ ಪರಿಹಾರ ವಿತರಿಸಿದರು. ನಂತರ ವಿನಯ್ ಅಂತ್ಯಕ್ರಿಯೆ ನೆರವೇರಿತು. ಈ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದಂಥ ಪೊನ್ನಣ್ಣ ಬಿಜೆಪಿಗರ ಧೋರಣೆಯನ್ನು ಟೀಕಿಸಿದರು. ಬಂದರು, ನಾಟಕ ಮಾಡಿ ಹೋದ್ರು ಅಂತ ಕಿಡಿಕಾರಿದರು. ಇತ್ತ ಬೆಂಗಳೂರಿನ ಹೆಣ್ಣೂರು ಪೊಲೀಸರು ವಾಟ್ಸಪ್ ಡೆತ್ ನೋಟ್ ಪರಿಗಣಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಲೆಗಡಕ ಮುಖ್ಯಮಂತ್ರಿಗಳು ನಿಮ್ಮ ಶಾಸಕರಿಗೆ ಶಕ್ತಿ ತುಂಬುತ್ತಾ ಇದ್ದಾರೆ. ಎಲ್ಲ ಪೊಲೀಸ್ ಅಧಿಕಾರಿಗಳು, ಎಸ್ಪಿ ಅವರು ಸಹ ಪೊಲೀಸ್ ಅಧಿಕಾರಿಗಳು ಬಹಳ ದಿನ ನಿಮ್ಮ ದರ್ಬಾರ್ ನಡೆಯೋದಿಲ್ಲ. ಕಾಂಗ್ರೆಸ್ ಅವ್ರದ್ದು ಪೊಲೀಸ್ಗೆ ಆ ಒಂದು ಕಾಕಿಗೆ ಗೌರವ ಬರೋ ರೀತಿ ನಡ್ಕೋಬೇಕಾಗ್ತದೆ. ಇವತ್ತು ಕಾರ್ಯಕರ್ತರು ಜನಸಾಮಾನ್ಯರು ಬಂದದ್ದು ಪೊಲೀಸ್ ಸ್ಟೇಷನ್ ನುಗ್ಗಿ ಬೆಂಕಿ ಹತ್ತಕ್ಕಂತ ಕೆಲಸ ನಿರ್ಮಾಣ ಆಗ್ತದೆ. ನೀವೇ ಹೊಣೆಗಾರ ಆಗ್ತೀರಿ. ಆರ್ಥಿಕ ಸಮಸ್ಯೆ ಎಲ್ಲ ಪೊನ್ನಣ ಜಾಸ್ತಿ ನಮಗೆ ನಮ್ಮ ಸಿಟ್ಟನ್ನ ತರ್ಸಕ್ ಹೋಗ್ಬೇಡಿ. ಒಂದು ಕಾಂಪ್ಲಿಮೆಂಟರಿ ಪಾಸ್ ತಗೊಂಡು MLA ಆಗಿ ಬಂದಿದ್ರೆ ಮುಗೀತು, ಕೊಡಗಿಂದ ಓಡಿಸ್ತೀವಿ ನಿನ್ನ. ಪದೇ ಪದೇ ಆರ್ಥಿಕ ಸಮಸ್ಯೆ ಇತ್ತು ಅಂದ್ರೆ ನಿಮ್ಮ ಹೆಸರು ಯಾಕ್ರಿ ಬರೀತಾರೆ? ಸಾವಿನಲ್ಲೂ ಕೂಡ ಅನ್ಯಾಯ ಮಾಡಕ್ ಹೋಗ್ತಿರಲ್ರಿ. ಕಾಸಿನ ಭಿಕ್ಷೆ ಯಾವ ಬೇಕಾಗಿಲ್ಲ. ಬರದಂತ ವಾತಾವರಣ ನೀವು ಸೃಷ್ಟಿ ಮಾಡ್ಕೊಂಡ್ರೆ ಬಂದ್ ನೋಡಿ. ನಿನ್ನೆಯಿಂದ ವಿನಯ್ ಸೋಮಯ್ಯನವರ ಶವದ ಜೊತೆ ಯಾವ ರೀತಿ ವರ್ತಿಸ್ತಾರೆ ಅಂತ ನೋಡಿದ್ರೆ, ಶವದ ಮೇಲೆ ರಾಜಕಾರಣ ಮಾಡುವಂತ ಪ್ರವೃತ್ತಿ ಏನಿದೆಯಲ್ಲ ಬಿಜೆಪಿಯವರು, ಅದನ್ನ ಅವರು ಇವತ್ತು ಮುಂದುವರಿಸಿರೋದನ್ನ ನೋಡಿದಾಗ ಶವವನ್ನು ಎತ್ತಲಿಕ್ಕೆ ಬಿಡೋದಿಲ್ಲ ಅಂತ ನಿನ್ನೆ ಬೆಂಗಳೂರಿನಿಂದ ಶುರು ಮಾಡಿದ್ರು. ವಿನಯ್ ಸೋಮಯ್ಯನವರ ಊರಿಗೆ ತರಬೇಕಾದಂತ ಸಂದರ್ಭದಲ್ಲಿ ಒಬ್ಬ ಕೂಡ ಅದ್ರ ಜೊತೆ ಇರಲಿಲ್ಲ. ಅದ್ರ ಜೊತೆ ಶೋಕಾಚರಣೆ ಮಾಡೋದಕ್ಕೇನೆ ಬಿಡದೆ ಏನ್ ರಾಜಕಾರಣವನ್ನು ಮಾಡಿದ್ದಾರೆ. ಜವಾಬ್ದಾರಿ ಇರುವಂತವ್ರು ಇದನ್ನ ಧಿಕ್ಕರಿಸಬೇಕಾಗ್ತದೆ, ಖಂಡಿಸಬೇಕಾಗ್ತದೆ. ಈ ಸರ್ಕಾರದಲ್ಲಿ ಕಾಂಗ್ರೆಸ್ನವರು ಅತ್ಯಂತ ಕೀಳು ಮಟ್ಟದಲ್ಲಿ ಮಾಡಿದ್ರು, ಅವ್ರನ್ನ ಯಾರು ಟಚ್ ಮಾಡಲ್ಲ ಅಧಿಕಾರಿಗಳು. ಅದೇ ಬಿಜೆಪಿ JDS ಯಾರಾದ್ರೂ ಪೋಸ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಸ್ಟೇಷನ್ ಅಲ್ಲಿ ಕೂರಿಸ್ಕೊತೀರಿ. ಯಾರ್ಯಾರನ್ನ ಮುಗಿಸಕ್ಕೆ ಏನೇನು ಡೆತ್ ನೋಟ್ ಬರ್ಸಿದಿರಿ, ಏನೇನು ಕಾನೂನು ಸಲಹೆ ಕೊಟ್ಟಿದ್ದೀರಿ ಸರ್ಕಾರಕ್ಕೆ ಗೊತ್ತಿದೆ ನನಗೂ. ವಾಟ್ಸಪ್ ಡೆತ್ ನೋಟ್ ಅನ್ನ ಪರಿಗಣಿಸಬೇಕಾ ಬೇಡವಾ ಅನ್ನೋದಕ್ಕೆ ಪೊಲೀಸರೇನು ಕಲ್ತಿಲ್ವಾ? ಹೊಸ ಸೆಕ್ಷನ್ಸ್ಗಳು ಏನಿದಾವೆ ಅಂತ ಹೇಳಿ. BNS ಪ್ರಕಾರ ಏನಿದೆ, ಡಿಜಿಟಲ್ ಎವಿಡೆನ್ಸ್ಗಳು ಕೂಡ ಸಾಕ್ಷಿಗಳಾಗಿ ನಿಂತುಕೊಳ್ಳುತ್ತೆ. ಯಾಕೆ ಯಾಮರಿಸ್ತಾ ಇದ್ದೀರಾ ಪೊಲೀಸರು? ಯಾರ ಕಿವಿಗೆ ಹೂ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ? ಆಡಿಯೋ ಕಾಲ್ಸ್ ಕನ್ಸಿಡರ್ ಆಗುತ್ತೆ, ಡಿಜಿಟಲ್ ಎವಿಡೆನ್ಸ್ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ. ಇದು ಡೆತ್ ನೋಟು, ಅದನ್ನು ಕನ್ಸಿಡರ್ ಮಾಡಬೇಕಾ ಬೇಡವಾ? ಯಾರ್ರೀ ನಿಮಗೆಲ್ಲ ಯೂನಿಫಾರ್ಮ್ ಹಾಕ್ಕೊಳ್ಳೋಕೆ ಹೇಳಿದವರು? ಕೊಟ್ಟೋರು ಯಾರು ಅಂತ ನಿಮಗೆ ಯೂನಿಫಾರ್ಮನ್ನು? ಯಾವ ಯೋಚನೆಗಳನ್ನು ಮಾಡ್ತಾ ಇದ್ದೀರಾ ಅಂತ ನೀವು? ಲಾಗಳನ್ನು ನೋಡೋಕ್ಕಾಗಲ್ವಾ ಏನು ಅಂತ ಹೇಳಿ? ಅದನ್ನು ಕನ್ಸಿಡರ್ ಮಾಡಬೇಕಾ ಬೇಡವಾ ಅಂತೇಳಿ. ಅಯ್ಯೋ, ವಾಟ್ಸಪ್ ಇಟ್ಸ್ ಎ ಡಿಜಿಟಲ್ ಎವಿಡೆನ್ಸ್, ಸಾಕ್ಷ್ಯ. ಜೊತೆಗೆ ಸುಸೈಡ್ ಲೆಟರ್, ಅದು ಡಿಜಿಟಲ್ ಇದ್ರೇನು, ಲೆಟ್ರಲ್ಲಿ ಅಂದರೆ ನಿಮ್ಮ ಪ್ರಕಾರ ಕೈಲೇ ಬರೆದು ಇಟ್ಬಿಟ್ಟು ಅಥವಾ ಟೈಪ್ ಮಾಡಿ ಇಟ್ಬಿಟ್ರೆ ಅದು ಮಾತ್ರ ನೀವು ಪೇಪರ್ ಸಿಕ್ಕರೆ ಮಾತ್ರ ಸುಸೈಡ್ ಲೆಟ್ರಾ? ಕಾಮನ್ ಸೆನ್ಸ್ ಬೇಡವಾ ಯೂನಿಫಾರ್ಮ್ ಹಾಕ್ಕೊಂಡಿರೋರಿಗೆ? ಸೀನಿಯರ್ ಆಫೀಸರ್ಸ್ ಆದರೂ ಹೇಳಲ್ವಾ ಇವರಿಗೆಲ್ಲ? ಅದನ್ನು ಕನ್ಸಿಡರ್ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾರಂತೆ. ಇನ್ನು FIR ಅಲ್ಲಿ ಹೆಸರು ಸೇರಿಸ್ಕೊಳ್ಳೋ ವಿಚಾರಕ್ಕೆ ಅವರು ಡ್ರಾಮಾ ಮಾಡ್ತಾರೆ. ಕಾಂಗ್ರೆಸ್ನವರು ಇದ್ರು ಅಷ್ಟೇ, BJಪಿಯವರು ಇದ್ರು ಅಷ್ಟೇ, JDSನವರು ಇದ್ರು ಅಷ್ಟೇ. ಯಾರಾದರೂ ನಿಮ್ಮ ವಿರೋಧ ಪಕ್ಷದಲ್ಲಿದ್ದಾಗ ಇದೇ ರೀತಿಯಾಗಿ ಯಾವುದೇ ಸಾವು ಬಂದರೂ ಕೂಡ ಅದನ್ನು ರಾಜಕೀಯವಾಗಿಯೇ ತಗೊಳ್ತೀರಾ. ಬಟ್ ಇಲ್ಲಿರುವಂಥ ಪ್ರಶ್ನೆ, ದೂರು ಕೊಟ್ಟಾಗಲೂ ಕೂಡ ಅದರಲ್ಲಿ ಹೆಸರು ಉಲ್ಲೇಖ ಮಾಡಿದಾಗ, ಅದರ ಜೊತೆಗೆ ಸುಸೈಡ್ ಲೆಟರಲ್ಲಿ ಹೆಸರು ಕೂಡ ಇದ್ದಾಗ FIR ಅಲ್ಲಿ ಹಾಕೊಳ್ಳೋಕೆ ಏನು ಕಷ್ಟ ಪೊಲೀಸರಿಗೆ ಅಂತ? FIR ಏನದು? ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ದೂರು ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕಂಗೆ FIR ಹಾಕ್ಕೊಳ್ಳಿ. ನಾಳೆ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಅವ್ರದ್ದು ಇತ್ತೋ ಇಲ್ವೋ ಅನ್ನುವಂಥ ಪಾತ್ರವನ್ನು ನೋಡೋಕ್ಕಾಗಲ್ವ ಕನಿಷ್ಠ? ಯಾಕ್ರಿ ಯೂನಿಫಾರ್ಮ್ ಹಾಕ್ಕೊಳ್ತೀರಾ? ಯಾರು ಬೂಟ್ ನೆಕ್ಬೇಕು ಅಂತ ಇದ್ದೀರಾ ಅಂತ? ಆ ಭಾಷೆಗಳನ್ನು ಬಳಸಬಾರ್ದು ಅಂತ ಇದ್ದೆ ನಾನು. ಬಟ್ ಅಸಹ್ಯ ಅನಿಸುತ್ತೆ ಒಂದೊಂದು ಸಂದರ್ಭದಲ್ಲಿ ಈ ಥರ ನೀವು ನಡ್ಕೊಳ್ಳೋದು. ಕನಿಷ್ಠ ರೀ, ಬೇಸಿಕ್ ಇದು ಪೊಲೀಸರು ಮಾಡಬೇಕಾಗಿರೋದು. ಒಂದು ಆತ್ಮಹತ್ಯೆ ಆಗಿದೆ, ಅವರು ಇಂಥದ್ರ ಮೇಲೆ ಹೇಳಿದ್ದಾರೆ, ಆಯಿತು, ದೂರು ಕೊಟ್ಟಿದ್ದಾರೆ ಅವರ ಸಹೋದರ ಹೋಗಿ. ಆ ದೂರಿನಲ್ಲಿ ಯಾರ ಅನುಮಾನ ಇದೆ ಅವ್ರ ಹೆಸರು ಹಾಕಿ, ಅವ್ರ ಹೆಸರು ಹಾಕಿ FIR ಕೊಡಿ. ತದನಂತರ ಅವ್ರ ಪಾತ್ರ ಇದೆಯಲ್ಲ ಅನ್ನೋದನ್ನು 90 ದಿನ ಟೈಮ್ ಇದೆ. ಆ 90 ದಿನದಲ್ಲಿ ನೋಡಿ ಅವ್ರ ಪಾತ್ರಗಳಿಲ್ಲ ಅಂತಾರೆ ಚಾರ್ಜ್ ಶೀಟಿಂದ ಬಿಡಿ. ಕಳ್ಕೊಳ್ಳೋದೇನಿದೆ ನೀವು ಪೊಲೀಸರು? ಏನು ರಕ್ಷಣೆ ಮಾಡೋಕೆ ಹೊರಟಿದ್ದೀರಾ? ಅವ್ರಿಗೂ ಒಂದು ಕ್ಲೀನ್ ಇಮೇಜ್ ಸಿಗುತ್ತೆ, ಹೌದಪ್ಪ ಅವ್ರ ಬಗ್ಗೆ ತನಿಖೆ ಮಾಡಿದ್ರು ಅಂಥೇಳಿ. ಈಗ ನೀವು ಮಾಡುವಂಥ ಎಡವಟ್ಟುಗಳಿಂದಾಗಿ ಈಗ ಅವ್ರ ಮೇಲೆ ಅನುಮಾನ ಬರೋಕ್ಕೆ ಶುರು ಆಗುತ್ತೆ. ಓಹೋ, ಇವ್ರದ್ದೇನೋ ಇದೆ, ಅದಕ್ಕಾಗಿ ಅವ್ರದ್ದೇ ಸರ್ಕಾರ ಇದೆ, ಹಾಗಾಗಿ ರಕ್ಷಣೆ ತಗೊಳ್ತಾ ಇದ್ದಾರೆ ಅಂಥೇಳಿ. ಏನ್ರಿ ಇವೆಲ್ಲ ಹೇಳಬೇಕಾ ಇವನ್ನೆಲ್ಲ? ಅದು ಯಾಕ್ರಿ ಇವನ್ನೆಲ್ಲ ಸ್ಟಾರ್ಗಳನ್ನು ಹಾಕ್ಕೊಳ್ತೀರಾ? ಬಿಚ್ಚಿಟ್ಟು ಮನೆಗೆ ಹೋಗ್ರಿ.
ಕಾರ್ಯಕರ್ತರಾಗಿ ನಿಂತ್ಕೊಳ್ಳಿ, ಕೆಲಸ ಮಾಡ್ಕೊಳ್ಳಿ. ಇನ್ನು ವಿನಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿಗರು ಮಾಡ್ತಿರುವಂಥ ಆರೋಪಗಳನ್ನೆಲ್ಲ ಆಡಳಿತ ಪಕ್ಷ ತಳ್ಳಿ ಹಾಕಿದೆ. ಶಾಸಕ ಪೊನ್ನಣ ಮಂಥರಗೌಡ ಬೆಂಬಲಕ್ಕೆ ಸಿಎಂ ಧಾವಿಸಿದ್ದಾರೆ. ಬಿಜೆಪಿಯವರು ಹೇಳಿದಂತೆ ಕೇಳೋಕ್ಕಾಗಲ್ಲ ಅಂದಿದ್ದಾರೆ. ಬಿಜೆಪಿಯವರು ಹೇಳಿದಂಗಲ್ಲ, ಈ ಮೂಲಕ ಎಫ್ಐಆರ್ನಲ್ಲಿ ಅವರ ಹೆಸರು ಸೇರಿಸಲಾಗದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಯಾರೀ ಹೇಳಕ್ಕೆ ಅದನ್ನ? ಇನ್ನು ವಿಜೇಂದ್ರ ಬೆಂಕಿ ಮಾತಿಗೆ ಪರಮೇಶ್ವರ್ ಗರಂ ಆಗಿ ವಾರ್ನಿಂಗ್ ಮಾಡಿದ್ದಾರೆ. ಅತ್ತ ವಿನಯ್ ಆತ್ಮಹತ್ಯೆಗೆ ಹಣಕಾಸಿನ ಸಮಸ್ಯೆಯೇ ಕಾರಣ ಅಂತ ಪೊನ್ನಣ ದೂರಿರೋದು ಹೊಸ ಚರ್ಚೆಗೆ ಕಾರಣವಾಗಿದೆ. ಅದು ಹೆಂಗೆ ಕನ್ಕ್ಲೂಷನ್ಗೆ ಬಂದುಬಿಡ್ತೀರಾ ನೀವು? ನನಗೂ ಪರಿಚಯವಿಲ್ಲ, ಪ್ರಕರಣದಲ್ಲಿ ಅನಗತ್ಯವಾಗಿ ನನ್ನ ಹೆಸರು ತಳಕು ಹಾಕಿಕೊಂಡಿರೋದು ಆಶ್ಚರ್ಯ ತಂದಿದೆ ಅಂತ ಮಂಥರಗೌಡ ಹೇಳಿದ್ದಾರೆ. ವಿನಯ್ ಗೌಡ ದೊಡ್ಡ ನಾಯಕರ ಅಂತ ಸಚಿವ ಜಾರ್ಜ್ ಕೇಳಿದ್ದಾರೆ. ಇವರು ಒಂದು ರೀತಿ ಹತಾಶರಾಗ್ಬಿಟ್ಟಿದ್ದಾರೆ. ಸಾವನ್ನಲ್ಲೂ ರಾಜಕೀಯ ಮಾಡಬೇಕು. ನಾವು ಅವ್ರಿಗೆ ಹೇಳ್ದದಕ್ಕೆಲ್ಲ ರಿಯಾಕ್ಟ್ ಮಾಡಕ್ ಹೋಗಲ್ಲ. FIR ಆಗಿದೆ, ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಅದು ಇಂಟರ್ಫಿಯರ್ ಆಗಕ್ಕಾಗಲ್ಲ. ಜೀವೇಂದ್ರ ಅವರಿಗೆ ಗೊತ್ತಿರಬೇಕು, ಈ ದೇಶದಲ್ಲಿ ಕಾನೂನಿದೆ, ಅದರಿಂದ ಅವರಿಗೆ ರಿಮೈಂಡ್ ಮಾಡೋದಕ್ಕೆ ಬಯಸ್ತೇನೆ. ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಇರ್ತಕ್ಕಂಥದ್ದು. ಬೆಂಕಿ ಹಾಕುವಂತ ಪ್ರಯತ್ನ ಮಾಡಿದ್ರೆ ಅವರಿಗೆ ಕಾನೂನಿನ ಪ್ರಕಾರ ಏನ್ ಮಾಡಬೇಕು ಅಂತೇಳಿ ಪೊಲೀಸ್ನವರಿಗೆ ಗೊತ್ತಿದೆ. ವಾಟ್ಸ್ಆ್ಯಪ್ನಲ್ಲಿ ಒಂದು ಮೆಸೇಜ್ ಹಾಕಿದೆ, ನೀವು ತನಿಖೆ ಆಗಬೇಕು, ಅವರೇ ಬರೆದಿದ್ದಾರಾ, ಯಾರು ಬರೆದಿದ್ದಾರೆ. ಅದರಲ್ಲಿ ನೋಡಿ ಕೆಲವು ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನನಗೆ ಸ್ವಲ್ಪ ಹಣವನ್ನು ಕೊಡಿ ಅಂತ ಹೇಳೋದು. ಎಲ್ಲೋ ಈ ಸಂಘಟನೆ ಜೊತೆ ಗುರುತಿಸ್ಕೊಂಡಿದ್ದೆ ಅವರಿಗೆ ಜೀವಕ್ಕೆ ಇವತ್ತು ಅಪಾಯ ಆಗಿದೆ ಅಂತ ನನಗೆ ಅನಿಸ್ತದೆ. ವಿನಯ್ ಸೋಮಯ್ಯ ಅಂತ ಯಾರು ಅಂತ ನನಗೆ ಗೊತ್ತಿಲ್ಲ, ನಾವೇ ಗದರ್ಸಕ್ಕಂತೂ ಬರೋದಿಲ್ಲ. ಆಮೇಲೆ ನಾವು ಮಾತಾಡಿದ್ದು ಅವನ್ನ ನವೆಂಬರ್ ತಿಂಗಳಲ್ಲಿ, ಅದಾದಮೇಲೆ ಇಲ್ಲಿ ಗಂಟ ನಾವು ಭೇಟಿನೇ ಆಗಿಲ್ಲ ಅವನ್ನ. ಆ್ಯಂಡ್ ಹಿ ಈಸ್ ಆಲ್ಸೋ ನಾಟ್ ಅಪ್ರೋಚ್ಡ್ ಅಸ್. ಈ ವಿನಯ್ ಬೋಪಯ್ಯ ಅವರು BJP-ಯವ್ರದ್ದು ಹೇಳ್ತಾರೆ. ಇಲ್ಲಿ ತನಕ ನೀವು ಎಲ್ಲಿಯಾದರೂ BJP ನಾಯಕರು ಅವ್ರ ಹೆಸರು ಹೇಳಿದ್ರ? ನಾನಂತೂ ಕೇಳಲಿಲ್ಲ, ನೀವಾದರೂ ಹೇಳಿ ನನಗೆ. ಅವ್ರು ದೊಡ್ಡ ನಾಯಕ ಒಂದು ದಿವಸ ಕೇಳಿದ್ರ ನೀವು? ಮಾನ್ಯ ಸಚಿವ ಜಾರ್ಜ್ ಸಾಹೇಬ್ರೆ, ದೊಡ್ಡ ನಾಯಕರು ಸಣ್ಣ ನಾಯಕರು, ಒಬ್ಬ ಕಾರ್ಯಕರ್ತನೋ ಅಂದರೆ ನಿಮ್ಮ ಪಕ್ಷದಲ್ಲಿ ಯಾರಾದರೂ ಕಾರ್ಯಕರ್ತರ ಸತ್ರ ಅವ್ರಿಗೆ ಬೆಲೆ ಇಲ್ವಾ? ಅವ್ರು ದೊಡ್ಡ ನಾಯಕರು ಮಾತ್ರ ಇರಬೇಕಾ? ಏನ್ರಿ, ಏನು ಮಾತಾಡ್ತೀರಾ ನೀವೆಲ್ಲ? ಜೀವಕ್ಕೆ ಬೆಲೆ ಇಲ್ವಾ? ಒಂದದು ಆತ್ಮಹತ್ಯೆ ಮಾಡ್ಕೊಂಡಿದೆ, ಅದಕ್ಕೆ ಕಾರಣ ಏನು? ಅದ್ರ ಬಗ್ಗೆ ನೋಡಬೇಕು. ಇಂಥವ್ರು ನಮ್ಮ ಶಾಸಕರದ ಹೆಸರು ಕೇಳಿ ಬರ್ತಾ ಇದೆ, ಇದು ಗಂಭೀರವಾಗಿದೆ, ಅದ್ರ ಬಗ್ಗೆ ತನಿಖೆ ಮಾಡಿಬಿಟ್ಟು ಕ್ಲಿಯರ್ ಮಾಡ್ತೀವಿ ಅಂತ ಹೇಳೋಕ್ಕಾಗ್ತಿಲ್ವಾ? ದೊಡ್ಡ ನಾಯಕರಲ್ಲ ನೀವೆಲ್ಲ, ಸೀನಿಯರ್ ಲೀಡರ್ಸ್ಗಳ. ನೀವು ಒಂದು ಗೃಹ ಮಂತ್ರಿಯಾಗಿ ಇದ್ದಿದ್ದಿರಲ್ವ, ಹಿಂದೆ ಗೃಹ ಇಲಾಖೆ ನಿರ್ವಹಿಸಿದಿರಲ್ವ ಜಾರ್ಜ್ ಸಾಹೇಬ್ರೆ? ಏನ್ರಿ ಇವೆಲ್ಲ ಮಾತಾಡೋದು? ಇನ್ನೇನು ಹೇಳ್ತಾರೆ, FIR ಅವ್ರ ಹೆಸರು ಸೇರಿಸಲಾಗದು ಅಂತ ಸ್ಪಷ್ಟವಾಗಿ ಹೇಳ್ತಾರಂತೆ. ನೀವು ಯಾರು ಅದನ್ನು ಸೇರಿಸೋಕ್ಕಾಗಲ್ಲ ಅಂತ ಹೇಳೋರೆ. ಇದು ತನಿಖೆಯಲ್ಲಿ ಇಂಟರ್ಫಿಯರ್ ಆಗೋದು ಅಂತ ಹೇಳೋದು. ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ಳೋದು, ಮಧ್ಯಪ್ರವೇಶವನ್ನು ಮಾಡೋದು ತನಿಖೆಯಲ್ಲಿ, ಮೂಗು ತೂರಿಸುವಂಥ ಕೆಲಸ. ನೀವು ಯಾರು ಹೇಳೋಕ್ಕೆ ಅದನ್ನು ಕಾನೂನು ಏನು ಹೇಳುತ್ತೆ ಆ ತಕ್ಕಂಗೆ ನಡಿಬೇಕು. ದೂರು ಕೊಟ್ಟಾಗ ಅದಕ್ಕೆ ತಕ್ಕಂಗೆ FIR ಹಾಕ್ಕೊಳ್ಬೇಕು. ಆವಾಗ ಅದನ್ನು ನಾನು ಸೆಲೆಕ್ಟಿವ್ ಆಗಿ ಅವ್ರ ಹೆಸರು ಮಾತ್ರ ಸೇರಿಸ್ಕೊಳ್ತೀನಿ, ಇವರ ಹೆಸರು ಮಾತ್ರ ಸೇರಿಸ್ಕೊಳ್ಳಲ್ಲ ಅಂದರೆ ಅದು ಉದ್ದೇಶಪೂರ್ವಕವಾಗಿ ನೀವು ಯಾರನ್ನು ರಕ್ಷಿಸೋಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಆಮೇಲೆ ಯಾರ ಮೇಲೆ ಆರೋಪ ಇದೆ ಶಾಸಕರು, ಅವರು ಏನು ಪುಂಖಾನುಪುಂಖವಾಗಿ ಹೇಳ್ತಾರೆ, ಏನು ಹಣಕಾಸಿನ ಸಮಸ್ಯೆಯೇ ಕಾರಣ ಅಂತ. ನೀವು ಯಾರು ಕನ್ಕ್ಲೂಷನ್ ಮಾಡೋಕ್ಕೆ? ನಿಮ್ಮ ಮೇಲೆ ಆರೋಪ ಇರೋದು, ನೀವು ಯಾರು ಕನ್ಕ್ಲೂಷನ್ ಮಾಡೋಕ್ಕೆ? ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕೆ ಏನು ಬೇಕಾದರೂ ಹೇಳಬಹುದು ಅಂತ ಬರ್ಬೋದಲ್ವಾ? ಅದು ಹೆಂಗೆ ಡಿಫೆಂಡ್ ಮಾಡ್ಕೊಳ್ತೀರಾ ನೀವು? ತನಿಖೆಗೆ ಒಳಪಡೋದೇನೆ ನಿಮ್ಮನ್ನು ನೀವು ಹೇಗೆ ಬೇಕಾದರೂ ಹೇಳ್ಕೊಳ್ಳೋದು, ಅದು ಒಪ್ಕೊಳ್ಬೇಕು. ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋನು ಹೇಳಿರುವಂಥದ್ದನ್ನು ಒಪ್ಕೊಳ್ಬಾರ್ದು. ತನಿಖೆಗೆ ಒಳಪಡಿ ನೋಡೋಣ. ನೀವೇ ಇಬ್ಬರು ಮುಂದಾಳತ್ವ ವಹಿಸ್ಕೊಳ್ಳಿ, ಹಾಕಿ ನಮ್ಮ ಹೆಸರನ್ನು FIRಲಿ ತನಿಖೆ ಮಾಡಿ, ನಮಗೂ ಏನು ವಿಚಾರಣೆ ಇದೆ ಎದುರಿಸ್ತೀವಿ, ನಾವೇನು ಕ್ಲಿಯರ್ ಆಗಿ ಬರ್ತೀವಿ ಅಂತ ಹೇಳಿ ಒಬ್ಬರಾದರೂ ನೋಡೋಣ. ಅದಿಲ್ಲ, ಉಳಿದಿದ್ದೆಲ್ಲ ಏನು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೆ, ಅವ್ರ ಪರವಾಗಿ ಮಾತನಾಡಿದ್ದು. ಚೆನ್ನಾಗಿದೆ ಡ್ರಾಮಾಗಳು. ಅಲ್ಲೊಂದು ಜೀವ ಹೋಗಿದೆ ಅನ್ನೋ ಒಂದು ಕನಿಷ್ಠ ಜ್ಞಾನ ಬೇಕಾ? ಯಾರಿಗೂ ಇಲ್ಲ. ಇನ್ನು ಕೇತಗಾನಹಳ್ಳಿ ಭೂ ಒತ್ತುವರಿ ಪ್ರಕರಣದಿಂದ ಕೇಳಿರುವಂಥ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ವಾರ್ ಡಿಕ್ಲೇರ್ ಮಾಡಿದ್ದಾರೆ. CM ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ, ಆದರೆ ನನ್ನ ಹತ್ರ ಟನ್ಗಟ್ಟಲೆ ದಾಖಲೆಗಳಿವೆ, ಹುಷಾರ್, ನನ್ನನ್ನು ಕೆಣಕಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ಮಗ ನಾನು 4 ಎಕರೆ ಭೂಮಿ ಒತ್ತುವರಿ ಮಾಡ್ಕೊಳ್ಬೇಕನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅತಿಕ್ರಮಣದ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಅಂತ ಸವಾಲ್ ಹಾಕಿದ್ರು. ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆಯ ಪಾರದರ್ಶಕತೆ ಬಗ್ಗೆ ಮತ್ತೆ ಧ್ವನಿ ಎತ್ತಿದ್ರು. ಗ್ಯಾರಂಟಿಗಳ ವಿಚಾರದಲ್ಲಿ ಸರ್ಕಾರ ಏಪ್ರಿಲ್ ಫುಲ್ ಮಾಡ್ತಾ ಇದೆ ಅಂತ ಲೇವಡಿ ಮಾಡಿದ್ರು. ಕಸದ ಹೆಸರಲ್ಲಿ ಲೂಟಿ ಅನ್ನೋ ಆರೋಪಕ್ಕೂ ಕೂಡ ಕೌಂಟರ್ ನೀಡಿದ್ರು. ಆದರೆ ಕುಮಾರಸ್ವಾಮಿ ಮಾತಿಗೆ ಹೆದರೋ ಮಗ ನಾನಲ್ಲ ಅಂತ DCM ಅವರು ಕೌಂಟರ್ ಕೊಟ್ಟರು. ಅದೆಷ್ಟು ದಾಖಲೆ ಇದೆಯೋ ರಿಲೀಸ್ ಮಾಡಲಿ ಅಂತ ಕೆಣಕಿದ್ರು. ಕುಮಾರಸ್ವಾಮಿ ವಾರ್ ಡಿಕ್ಲೇರ್ ಮಾತಿಗೆ ಪಾಪ ಮಾಡಲಿ ಅಂತ CM ಮುಂದೆ ಹೋದರು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿರ್ಬೋದು, ಸನ್ಮಾನ್ಯ ಶಿವಕುಮಾರ್ ಇರ್ಬೋದು, ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಹೊರಟಿದ್ದೀರಿ. ಇವತ್ತಿನಿಂದ ನನ್ನ ವಾರ್ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತ. ನಾನೇನು ರಾಜಕೀಯದಿಂದ ಪಲಾಯನವಾದ ಮಾಡಲ್ಲ, ಯಾರಿಗೂ ಏನೋದೇನು ಶಾಶ್ವತ ಅಲ್ಲ. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ.
ಪಾಪ ಹೇಳಿದ್ರಲ್ಲ, ಬಳ್ಳಾರಿಗೂ ನನಗೂ ಸಂಬಂಧವೇ ಏನು, ಅಲ್ಲಿ ಯಾವ ಮಿನರಲ್ ನೋಡಕ್ ಹೋಗಿಲ್ಲ, ಅದರ ಕದ್ದಿಲ್ಲ ಅಂತ. ಎಷ್ಟು ಕಂಪನಿ ಇಟ್ಕೊಂಡಿದ್ರಿ? 7 ಕಂಪನಿ. ಆಸ್ ಎ UD ಮಿನಿಸ್ಟರ್ ಎಷ್ಟು ಹೊಡೆದಿದ್ರಿ ಲೂಟಿ? ಎಲ್ಲ ಇದೆ ದಾಖಲಾತಿಗಳು. ಪಾಪ ಎಕ್ಸ್ಪ್ರೆಸ್ ಮಾಡಿದ್ದಾರೆ ವಿಧಾನಸಭೆನಲ್ಲೇ ನಮ್ಮ ಡೆಪ್ಟಿ CM. ಮಹಾನ್ ನಾಯಕರು ಘನತ್ಯಾಜ್ಯ ವಸ್ತು ವಿಲೇವಾರಿಲಿ 15,000 ಕೋಟಿ ಅಕ್ರಮ ಆಗಿದೆ ಅಂತ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿಸ್ಕೊಟ್ಟಿದ್ದಾರೆ. ಆ ಮಹಾನ್ ನಾಯಕ ನಾನೇ. ತಮಿಳ್ನಾಡು ಹೋಗಿ ಅಲ್ಲಿ ಯಾವನ್ನೋ ಹಿಡ್ಕೊಂಡು 30 ವರ್ಷ ಲೀಸಿಗೆ ಕೊಡಬೇಕು ಈ ಕಸಾಯತ ಕೆಲಸ. ಒಬ್ಬ ಗೋರಿ ಮೊಹಮ್ಮದ್, ಇನ್ನೊಬ್ಬ ಗಜನಿ ಮೊಹಮ್ಮದ್, ಮತ್ತೊಬ್ಬ ಮಲ್ಲಿಕಾ ಕಪೂರ್. ಕುಮಾರಸ್ವಾಮಿ ನಾನು ಹೇಳ್ತೀನಿ, ಟನ್ ಅಲ್ಲ ಎಷ್ಟು ಭೂಲೋಕ ಇದೆಯೋ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡ್ಲಿ, ಎಲ್ಲ ಫೈಲ್ ಮಾಡ್ಲಿ. ನಾನೇನಾದ್ರು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ. ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದುರುವಂತ ಮಗ ಅಲ್ಲ. ಕುಮಾರಸ್ವಾಮಿ ಅವರು ಸರ್ ಏನೇನು ಇದೆ, ನಾನು ಇನ್ಮೇಲಿಂದ ವಾರ್ ಶುರು ಮಾಡ್ತೀನಿ ಅಂತ ಮಾಡ್ತಲೇ ಇದಾರೆ ಪಾಪ, ಸರ್ ಮಾಡ್ತಲೇ ಇದಾರೆ ಸರ್. ಇನ್ಮೇಲೆ ಜಾಸ್ತಿ ಆಗ್ತಿದಾರಂತೆ ಸರ್. ಬನ್ನಿ. DK ಶಿವಕುಮಾರ್ ಅವರು ಯಾರಿಗೂ ಹೆದರಲ್ಲ ಬಿಡ್ರಿ. ಅವ್ರು ಹೆದರೋದಾಗಿದ್ರು ಹಿಂಗೆ ಹಾಕಿರ್ತಾ ಇದ್ರು. ಅವ್ರು ಹೆದರೋದಲ್ಲ, ಆ ಥರ ಏನಿಲ್ಲ, ಹೆದರಲ್ಲ ಅವರು. ಅಯ್ಯಯ್ಯೋ ಹೆದರೋದಾಗಿದ್ರು ಈ ಪರಿಸ್ಥಿತಿ ಯಾಕಿತ್ತು. ಕಾಂಗ್ರೆಸ್ಸಲ್ಲಿ ಗಡ ಅಂತ ಇದ್ರು. ಅಲ್ಲೊಂದು ಮೀಟಿಂಗು ಇಲ್ಲೊಂದು ಮೀಟಿಂಗ್ ಎಲ್ಲ ನಡೀತಾ ಇರಲಿಲ್ಲ. ಅವ್ರು ಯಾರಿಗೂ ಹೆದರಲ್ಲ, ನೋ ವೇ, ಚಾನ್ಸೇ ಇಲ್ಲ. ಇನ್ನು ಮಾನ್ಯ ಕುಮಾರಸ್ವಾಮಿ ಅವರೇ, ಕೇಂದ್ರ ಮಂತ್ರಿಗಳು, ನೀವು ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಾ. ಅಗೇನ್ ರಿಪೀಟ್, ನೀವು ರಾಜ್ಯದ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಾ. ಯಾಕೆ ಅಂತಂದ್ರೆ ನನ್ನ ಹತ್ರ ಟನ್ಗಟ್ಟಲೆ ದಾಖಲೆಗಳಿವೆ, ಹುಷಾರ್, ಕೆಣಕಬೇಡಿ. ಏನು ಮಾಡ್ತಾ ಇದ್ದೀರಾ ದಾಖಲೆಗಳನ್ನು ಇಟ್ಕೊಂಡು? ಯಾವನು ಲೂಟಿ ಹೊಡೆದಿದ್ದಾನೆ, ಯಾವನು ಭ್ರಷ್ಟಾಚಾರ ಮಾಡಿದ್ದಾನೆ, ಅವನನ್ನು ಜನರ ಮುಂದೆ ಇಡಬೇಕು, ಅಥವಾ ನಿಮ್ಮ ಹತ್ರ ದಾಖಲೆ ಇಟ್ಕೊಂಡ್ಬಿಟ್ಟು ಹುಷಾರ್ ಅಂತ ಹೇಳ್ತಾ ಇರಬೇಕಾ? ನೀವು ಮೋಸ ಮಾಡ್ತಾ ಇಲ್ವಾ? ಹಾಗಿದ್ದಾಗ ರಾಜ್ಯದ ಜನರಿಗೆ ಜನ ಕಟ್ಟಿರುವಂಥ ತೆರಿಗೆ ದುಡ್ಡಲ್ಲಿರೋದು. ಆ ದುಡ್ಡನ್ನು ಯಾವನು ಲೂಟಿ ಹೊಡ್ಕೊಂಡು ಹೋಗ್ತಾ ಇದ್ದಾನೆ, ಯಾವನು ಭ್ರಷ್ಟಾಚಾರ ಮಾಡಿದ್ದಾನೆ, ಆ ದಾಖಲೆಗಳು ನಿಮ್ಮ ಹತ್ರ ಇದೆ, ನನ್ನನ್ನು ಕೆಣಕಬೇಡಿ, ಹುಷಾರ್, ಇಲ್ಲಾಂದ್ರೆ ಬಿಡುಗಡೆ ಮಾಡ್ತೀನಿ. ಬ್ಲ್ಯಾಕ್ ಮೇಲ್ ಅದು. ಬಿಡಿಬೇಕು ನೀವು. ಬಿಡದೇ ಇದ್ರೆ ನೀವು ರಾಜ್ಯದ ಜನರಿಗೆ ಮಾಡ್ತಾ ಇರುವಂಥ ದ್ರೋಹ ಅದು. ಯಾಕಂದ್ರೆ ಮುಚ್ಚಿಡಬಾರ್ದು. ಯಾವನು ಕಳ್ಳತನ ಮಾಡ್ತಾನೋ, ಕಳ್ಳತನ ಮಾಡಿದ್ದನ್ನು ನೋಡಿದವನು ಕೂಡ ಅಷ್ಟೇ ಅಪರಾಧಿ ಆಗ್ತಾನೆ. ಅವನು ಹೇಳಬೇಕದನ್ನು. ನಿಮಗೆ ನೋಡಿದ್ದೀರಾ, ನಿಮಗೆ ಗೊತ್ತಿದೆ, ದಾಖಲೆಗಳಿದೆ, ನೀವು ಬಿಡುಗಡೆ ಮಾಡಬೇಕು. ಇಲ್ಲದೇ ಇದ್ರೆ ನೀವು ಕೂಡ ಈ ರಾಜ್ಯದ ಜನತೆಗೆ ನೀವು ದ್ರೋಹ ಮಾಡ್ತಾ ಇದ್ದೀರ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅವ್ರು ಎಂತಹ ಕಳ್ಳರಿದ್ದಾರೋ ನೀವು ಅದನ್ನು ಮುಚ್ಚಿಡ್ತಾ ಇದ್ದೀರ ಅಂದಮೇಲೆ ನೀವು ಕೂಡ ಅದಕ್ಕೆ ಅಷ್ಟೇ ಜವಾಬ್ದಾರಿ ಆಗ್ತೀರಾ. ಇಲ್ಲದೇ ಇದ್ರೆ ಇಡೀ ರಾಜ್ಯದ ಜನರ ಮುಂದೆ ಅದೆಲ್ಲವೂ ಕೂಡ ಬಹಿರಂಗ ಆಗಬೇಕು. ಇಲ್ಲದೇ ಇದ್ರೆ ನೀವು ಕೂಡ ದ್ರೋಹವನ್ನು ಮಾಡ್ತಾ ಇದ್ದೀರಾ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಇನ್ನು ಸಂಸತ್ನಲ್ಲಿ ಪಾಸ್ ಆದಂಥ ವಕ್ಫ್ ಬಿಲ್ ಕಾಯ್ದೆಯಾಗೋದು ಮಾತ್ರ ಬಾಕಿ ಇದೆ. ಇಂತಹ ಹೊತ್ತಲ್ಲಿ ವಕ್ಫ್ ವಶದಲ್ಲಿರುವಂಥ ವಿವಾದಾತ್ಮಕ ಸಾರ್ವಜನಿಕ ಆಸ್ತಿಯಲ್ಲಿ ಬಡವರಿಗಾಗಿ ಶಾಲೆ, ಕಾಲೇಜು, ಆಸ್ಪತ್ರೆ, ಮನೆಗಳನ್ನು ಕಟ್ಟಿಸ್ತೀವಿ ಇವು ಅಂತ UPCM ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದೆ ವಕ್ಫ್ ಬೋರ್ಡ್ ಹೆಸರಿನಲ್ಲಿ 1 ಇಂಚು ಭೂಮಿಯನ್ನು ಕಬಳಿಸೋಕ್ಕಾಗಲ್ಲ ಅಂತ ಅವರ ವಾದ. ಮತ್ತೊಂದು ಕಡೆಗೆ ಯಾವುದೇ ಮಸೀದಿ, ಪ್ರಾರ್ಥನಾ ಸ್ಥಳ, ಕಬರಸ್ಥಾನವನ್ನು ಮುಟ್ಟಲ್ಲ ಅಂತ BJP ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ. ಈ ಮಧ್ಯೆ ಭಾರತದಲ್ಲಿ ಅತಿ ಹೆಚ್ಚು ಭೂಮಿಯ ಒಡೆತನ ಹೊಂದಿರೋದು ವಕ್ಫ್ ಬೋರ್ಡ್ ಅಲ್ಲ, ಕ್ಯಾಥೋಲಿಕ್ ಚರ್ಚ್ಗಳ ಬಳಿ ಹೆಚ್ಚು ಭೂಮಿ ಇದೆ ಅಂತ RSS ಮುಖವಾಣಿ ಆರ್ಗನೈಸರ್ನಲ್ಲಿ ಉಲ್ಲೇಖಿಸಲಾಗಿತ್ತು. ಆದರೆ ಇದನ್ನು ಮರುದಿನವೇ ತೆಗೆದುಹಾಕಲಾಗಿದೆ ಅಂತ ವರದಿಯಾಗಿದೆ. ಇದನ್ನು ಉಲ್ಲೇಖಿಸಿರುವಂಥ ರಾಹುಲ್ ಗಾಂಧಿ ಸಂಘ ಪರಿವಾರ ಶೀಘ್ರವೇ ಕ್ರೈಸ್ತ ಸಮುದಾಯವನ್ನು ಗುರಿಯಾಗಿಸುವ ಸಾಧ್ಯತೆ ಇದೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಧಾರವಾಡದಲ್ಲಿ ವಕ್ಫ್ ಬಿಲ್ ವಿರೋಧಿಸಿ ಪ್ರತಿಭಟನೆಗಳೆಲ್ಲ ನಡೆದಿವೆ. ನನಗೆ ಇದರಲ್ಲಿ ಅರ್ಥ ಆಗದೇ ಇರುವಂಥದ್ದು ಏನು ಅಂತಂದರೆ, ವಕ್ಫ್ ವಶದಲ್ಲಿರುವ ವಿವಾದಾತ್ಮಕ ಸಾರ್ವಜನಿಕ ಆಸ್ತಿಯಲ್ಲಿ ಬಡವರಿಗಾಗಿ, ಓಕೆ, ವಿವಾದಾತ್ಮಕ, ಅದು ವಿವಾದಾತ್ಮಕವಾಗಿರುವಂಥ ಜಾಗದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನನ್ನ ಜಾಗ ವಕ್ಫ್ ಕಬಳಿಸ್ಕೊಂಡ್ಬಿಟ್ಟಿದೆ, ಅದು ನಂದೇ ಜಾಗ ಅಂತ ನಾನು ಕ್ಲೇಮ್ ಮಾಡ್ಕೊಂಡಿದ್ದೀನಿ, ಅದೀಗ ವಿವಾದದಲ್ಲಿದೆ. ಅಂದರೆ ನೀವು ಅಲ್ಲಿ ಬೇರೆ ಕಟ್ಬಿಡ್ತೀರಾ, ನನಗೆ ಅನ್ಯಾಯ ಆಗಲ್ವಾ? ಅದು ಯಾವ ರೀತಿ ಹೋಗ್ತೀರಿ? ಅನ್ಯಾಯ ಆಗಲ್ವಾ ನನಗೆ? ಅದನ್ನು ಬಗೆಹರಿಸ್ಬೇಕಾ, ಅಥವಾ ಆ ಜಾಗದಲ್ಲಿ ನಾನು ಕಟ್ಬಿಡ್ತೀನಿ ಅಂತ ಹೋಗೋದಾ? ಏನಪ್ಪ ನಿಮ್ಮ ಸ್ಟ್ಯಾಂಡ್ಗಳು ಹೆಂಗೆ ತೊಗೊಳ್ತಿರೋ? ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸೆಂಬರ್ ಕ್ರಾಂತಿ ಸದ್ದು ಮಾಡ್ತಾ ಇದೆ. KPC ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಹೆಸರು ಕಾಣಿಸಿದೆ ಅಂತೆ. ಅವ್ರು ಹೇಳ್ಕೊಳ್ತಾ ಇದ್ದಾರೆ, ಅವಾಗಿಂದನೂ ಕ್ಲೇಮ್ ಮಾಡ್ಕೊಳ್ತಾನೆ ಇದ್ದಾರೆ. ಜಾರಕಿಹೊಳಿ ಖಂಡ್ರೆ ರೇಸ್ನಲ್ಲಿದ್ದು ಯಾರನ್ನು ಮಾಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ MB ಪಾಟೀಲ್ ಅವರು ಹೇಳಿದ್ದಾರೆ. ಓಹೋ, MB ಪಾಟೀಲ್ ಸರ್ ನೀವಿಲ್ವಾ ರೇಸ್ನಲ್ಲಿ? ನಿಮಗೂ ಸಿಕ್ಕರೆ ಬಿಡ್ತೀರಾ ನೀವು? ಈ ಮಧ್ಯೆ DK ಶಿವಕುಮಾರ್ ಅಧ್ಯಕ್ಷ ಸ್ಥಾನ ಬಿಡಲು ರೆಡಿ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಅವ್ರು ಯಾರ್ರಿ ಹೇಳಕ್ಕೆ? DK ಶಿವಕುಮಾರ್ ಹೇಳ್ಬೇಕು, ಅವಾಗ ಅದಕ್ಕೊಂದು ವೇಟೇಜ್. ಜಾರಕಿಹೊಳಿ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಯಾರಾದರೂ ಕೂಡ ಇವತ್ತು ದಿವಸ KPCC ಅಧ್ಯಕ್ಷ ಆಗ್ಬೇಕು ಬಯಸಿದ್ರೆ, ಅವ್ರು ಬಯಸಿದ್ರೆ KPCC ಅಧ್ಯಕ್ಷ ಮಾಡುವಂತದ್ದು ಹೈಕಮಾಂಡ್ಗೆ ಬಿಟ್ಟಿರುವಂತದ್ದು. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ, ಸೂಕ್ತ ಕಾಲದಲ್ಲಿ ಅವರು ಅಧ್ಯಕ್ಷರಾಗ್ತಾರೆ.
ನಮ್ಮ ನಾಯಕರು ಕೂಡ ಒಪ್ಕೊಂಡಿದ್ದಾರಲ್ಲ, ಅವರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ. ನಮ್ಮ DCM ಸಾಹೇಬರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ. ಯಾರಾದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂಥ ವ್ಯಕ್ತಿನ ಗುರುತಿಸ್ಕೊಟ್ರೆ ನಾವು ಕೂಡ ಸ್ವಾಗತ ಬಯಸ್ತೀವಿ. ಹೈಕಮಾಂಡ್ ಬಿಟ್ಕೊಡಿ ಅಂದರೆ ಬಿಟ್ಕೊಡೋಕೆ ರೆಡಿ ಆಗವ್ರೆ.